ಸರ್ ಖಾತೆನ ಚೇಂಜ್ ಆಗುತ್ತೆ ನವೆಂಬರ್ 20 ಆದ್ಮೇಲೆ ಅಲ್ಲ ಸ್ಪೀಡ್ ಆಗಿ ಇವೆಲ್ಲ ಮಾಡಿಸ್ಬಿಡ್ತಿಲ್ಲ ಅಲ್ಲ ಖಾತೆ ಇನ್ನೂ ಒಳ್ಳೇದು ಬರುತ್ತೆ ಅಂತ ನಿಮ್ಮ ಸಮಸ್ಯೆ ಹೆಂಗಿದೆ ಅಂದ್ರೆ ಬೇಗ ಮಾಡಿದ್ರು ಕಷ್ಟ, ನಿಮ್ಮ ಹತ್ರ ನಿಧಾನ ಮಾಡಿದ್ರು ಪೊಲೀಸ್ ಖಾತೆಯಿಂದ ಬೇರೆ ಖಾತೆಗೆ. ನವೆಂಬರ್ 20ರ ನಂತರ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗಲಿದೆ, ಯಾವೆಲ್ಲ ಬದಲಾವಣೆ ಸಂಭವಿಸಲಿದೆ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರ, ಸಚಿವ ಸಂಪುಟ ವಿಸ್ತರಣೆಯಾಗತ್ತಾ ಅಥವಾ ನಾಯಕತ್ವ ಬದಲಾವಣೆಯಾಗಿ ಹೊಸ ಸಿಎಂ ಬರ್ತಾರ? ಹೀಗೆ 10 ಪ್ರಶ್ನೆಗಳು ಒಮ್ಮೆಲೆ ಹುಟ್ಟಿಕೊಂಡಿವೆ. ಇದಕ್ಕೆಲ್ಲ ಕಾರಣವಾಗಿತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಮತ್ತು ಶಾಸಕ ಸುರೇಶ್ ಗೌಡ ಅವರ ಮಾತುಕತೆ. ತುಮಕೂರಿನ ಬಾರ್ಲೇನ್ನಲ್ಲಿ ನೂತನ ಪೊಲೀಸ್ ವಸತಿ ಗೃಹಗಳ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್, ಶಾಸಕ ಸುರೇಶ್ ಗೌಡ, ಟಿಬಿ ಜಯಚಂದ್ರ ಸೇರಿದಂತೆ ಕೆಲವು ಸ್ಥಳೀಯ ನಾಯಕರು ಭಾಗಿಯಾಗಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ನೂತನ ವಸತಿ ಗೃಹಗಳ ಶಿಲಾನ್ಯಾಸ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಏನ್ ಸರ್ ಖಾತೆ ಏನಾದ್ರೂ ಚೇಂಜ್ ಆಗತ್ತಾ? ನವೆಂಬರ್ 20 ಆದ್ಮೇಲೆ ಸ್ಪೀಡ್ ಆಗಿ ಇವೆಲ್ಲ ಮಾಡಿಸ್ತಿದ್ದೀರಲ್ಲ, ಖಾತೆ ಏನಾದ್ರೂ ಇನ್ನೂ ಒಳ್ಳೆಯದು ಬರುತ್ತೆ ಎಂಬುದಕ್ಕ ಅಂತ ಶಾಸಕ ಸುರೇಶ್ ಗೌಡ ಹಾಸ್ಯಮಯವಾಗಿ ಕಾಲೆಳೆದಿದ್ದಾರೆ. ಇದಕ್ಕೆ ಪರಂ ಗೌಡ ನಗುತ್ತಲೇ ಪ್ರತಿಕ್ರಿಯಿಸಿದ್ದು, ಅಲ್ಲಪ್ಪ ನಿಮ್ಮ ಸಹವಾಸ ಹೇಗಿದೆ ಅಂದ್ರೆ ಬೇಗ ಮಾಡಿದ್ರೂ ಕಷ್ಟ, ನಿಮ್ಮ ಹತ್ರ ನಿಧಾನ ಮಾಡಿದ್ರೂ ಕಷ್ಟ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಪರಮೇಶ್ವರ್ ಹಾಗೂ ಸುರೇಶ್ ಗೌಡ ಮಾತುಕತೆಗೆ ಉಳಿದ ನಾಯಕರು, ಅಧಿಕಾರಿಗಳು ನಕ್ಕು ನಕ್ಕು ಸುಸ್ತಾಗಿದ್ದಾರೆ. ನವೆಂಬರ್ 20 ಆದ್ಮೇಲೆ ಅಲ್ಲ ಸ್ಪೀಡ್ ಆಗಿ ಇವೆಲ್ಲ ಮಾಡಿಸ್ಬಿಡ್ತಿಲ್ಲ ಅಲ್ಲ ಖಾತೆ ಇನ್ನೂ ಒಳ್ಳೇದು ಬರುತ್ತೆ ಅಂತ ನಿಮ್ಮ ಸಮಸ್ಯೆ ಹೆಂಗಿದೆ ಅಂದ್ರೆ ಬೇಗ ಮಾಡಿದ್ರು ಕಷ್ಟ, ನಿಮ್ಮ ಹತ್ರ ನಿಧಾನ ಮಾಡಿದ್ರು ಪೊಲೀಸ್ ಖಾತೆಯಿಂದ ಬೇರೆ ಖಾತೆಗೆ. ಈ ಇಬ್ಬರು ಜನಪ್ರತಿನಿಧಿಗಳ ಮಾತುಕತೆ ಕೇಳಿದ್ರೆ ನವೆಂಬರ್ ಮುಗಿಯೋದ್ರೊಳಗೆ ರಾಜ್ಯ ರಾಜಕೀಯದಲ್ಲಿ ಮಹಾಪ್ರಳಯದ ಮುನ್ಸೂಚನೆ ಸಿಕ್ಕಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.